ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಭೂಮಿ ಮತ್ತು ಅಜಿತ್ ಕೊಡ್ಬಿಟ್ಟು ಅತ್ತೆಗೆ ಹುಷಾರಾಗಲಿ ಅಂತ ಒಂದು ರೀತಿ ಪ್ರಸಾದಕ್ಕೆ ಭೂಮಿ ರೆಡಿ ಮಾಡಿಕೊಂಡ್ರೆ, ನಮ್ಮ ಅಜಿತ್ ಕೂಡ ಭಿಕ್ಷೆ ಬೇಡಿ ಆ ಭಿಕ್ಷೆಯಿಂದ ಬಂದಂಥ ಹಣದಿಂದ 10 ಜನಕ್ಕೆ ಪ್ರಸಾದವನ್ನು ಮಾಡುವಂಥ ವ್ಯವಸ್ಥೆ ಕೂಡ ಮಾಡ್ತಾರೆ. ಎಲ್ಲ ಆಗುತ್ತೆ. ಎಲ್ಲ ಆದಮೇಲೆ ನಮ್ಮ ನಚ್ಚಿ ನೋಡಿದ್ರೆ ಅಮ್ಮನ ಮುಂದೆ ಕೂತ್ಕೊಂಡು ಒಂದೇ ಸಮ ಅಳ್ತಾ ಇರ್ತಾರೆ. ಇಲ್ಲಿಗೆ ಭೂಮಿಗೆ ಎಂಟ್ರಿ ಕೂಡ ಆಗುತ್ತೆ ಆಸ್ಪತ್ರೆಗೆ. ಭೂಮಿ ಎಂಟ್ರಿ ಆಗುತ್ತೆ. ಆದವಳೆ ಭೂಮಿ ಏನು ಮಾಡ್ತಾಳೆ ಅಂತಂದರೆ, ಅತ್ತೆ ಹತ್ರ ತನ್ನ ಮನಸ್ಸಿನಲ್ಲಿರುವಂಥ ಎಲ್ಲ ಭಾವನೆಗಳನ್ನು ಕೂಡ ಹಂಚ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ. ಏನಂತಂದರೆ, ನೋಡಿ ಅತ್ತೆ ಕಣ್ಬಿಡಿ ಅತ್ತೆ, ನಾನು ನಿಮ್ಮ ಮಗನ ಕಾಂಟ್ರಾಕ್ಟ್ ಮದುವೆ ಆಗಿರೋದು ನಿಜ, ಆದರೆ ನಿಮ್ಮ ಮನೆಯವರು ತೋರಿಸಿರೋ ಪ್ರೀತಿ ಮಮತೆಗೆ ನಾನು ಸೋತೋಗ್ಬಿಟ್ಟೆ ಅತ್ತೆ. ನಾನು ನಿಮ್ಮ ಮಗನ ನಿಜವಾಗ್ಲೂ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಅತ್ತೆ. ನಿಮ್ಮ ಕಾಳಜಿ, ನಿಮ್ಮ ಪ್ರೀತಿಗೆ ನಾನು ಸದಾ ಋಣಿಯಾಗಿರ್ತೀನಿ ಅತ್ತೆ. ನಾನು ನಿಮ್ಮ ಮಗನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಅತ್ತೆ ಅಂತ ಹೇಳ್ಬಿಟ್ಟು ತನ್ನ ಮನಸ್ಸಲ್ಲಿರ್ತಕ್ಕಂಥ ಪ್ರತಿಯೊಂದು ಭಾವನೆಯನ್ನು ಅಜಿತ್ನ ನಿಜವಾಗ್ಲೂ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ ಭೂಮಿ. ಆದರೆ ಅದನ್ನು ಹೇಳ್ಕೊಳಕ್ಕೆ ಆಗದೇ ಇರೋ ಕಾರಣ ಇಷ್ಟಕ್ಕೆಲ್ಲ ಅನಾಹುತಕ್ಕೆ ಕಾರಣ ಆಯಿತು. ಜೊತೆಗೆ ಅಜಿತ್ ಕೂಡ ಅಷ್ಟೇ ಭೂಮಿನ ತುಂಬ ಪ್ರೀತಿಸ್ತಾರೆ. ಆದರೂ ಕೂಡ ಹೇಳ್ಕೊಳ್ಳೋಕ್ಕೆ ಸಾಕಷ್ಟು ಬಾರಿ ಪ್ರಯತ್ನ ಪಡ್ತಾರೆ. ಅದೇನೋ ಹೇಳ್ತಾರಲ್ಲ, ಶಿವಪೂಜೆಯಲ್ಲಿ ಕರಡಿ ಬಿಟ್ಟರು ಅನ್ನೋ ಹಾಗೆ ಪ್ರತಿ ಸಾರಿ ಕೂಡ ಒಂದೊಂದು ಸಮಸ್ಯೆಗಳು ಬಂದು ಕಾಡ್ತಾ ಇರುತ್ತೆ. ಹಾಗಾಗಿ ಈ ರೀತಿ ಎಲ್ಲ ಆಗುತ್ತೆ. ಆದಮೇಲೆ ಭೂಮಿ ಕೂಡ ತನ್ನ ಮನಸ್ಸಿನ ಭಾವನೆಗಳನ್ನು ಹೇಳ್ಕೊಳ್ತಾಳೆ. ಸಂಗೀತಮ್ಮನವರು ಕೈಯನ್ನು ಅಲ್ಲಾಡಿಸ್ತಾರೆ. ಸಂಗೀತನಿಗೆ ಎಚ್ಚರ ಆಗುತ್ತೆ, ಯಾಕಂದರೆ ಅಲ್ಲಿ ಮಗನ ವ್ರತ ಕೂಡ ಸಂಪೂರ್ಣ ಆಗಿದೆ. ಪ್ರಸಾದಕ್ಕೆ ಸೊಸೆ ಕೂಡ ಕೈ ಜೋಡಿಸಿದ್ದಾಳೆ. ಇನ್ನು ಭೂಮಿ ಕೂಡ ಬಂದು ಮಾತಾಡ್ತಿರ್ಬೇಕಾದ್ರೆ ಸಂಗೀತಮ್ಮನವ್ರಿಗೆ ಎಚ್ಚರ ಆಗೋಕ್ಕೆ ಶುರುವಾಗುತ್ತೆ. ಎಚ್ಚರ ಆಗುತ್ತೆ, ಕೈಯೆಲ್ಲ ಅಲ್ಲಾಡಿಸ್ತಾ ಇರ್ತಾರೆ. ಇದು ಒಂದು ಸಣ್ಣ ಪ್ರೋಮೋ ಸಂಚಿಕೆ ಆಗಿರುತ್ತೆ. ಇಲ್ಲಿ ನಚ್ಚಿ ಕೂಡ ಇಮಿಡಿಯೇಟಾಗಿ ನಮ್ಮ ಅಜಿತ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದ ತಕ್ಷಣ ಎಲ್ಲರೂ ದೇವಸ್ಥಾನದಲ್ಲೇ ಇರ್ತಾರೆ. ನಚ್ಚಿ ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಫೋನಲ್ಲಿ ಮಾತಾಡ್ತಾ ನಮ್ಮ ಅಜಿತ್ ಕುಸಿದು ನೆಲಕ್ಕೆ ಬಿದ್ದು ಬಿಡ್ತಾರೆ. ಹಾಗಾದರೆ ನಚ್ಚಿ ಅಜಿತ್ಗೆ ಹೇಳಿರೋ ವಿಷಯ ಏನು? ಅಮ್ಮ ಹುಷಾರಾದ್ಲು ಅಂತ ಹೇಳಿದ್ರ ಏನಾದರೂ? ಇಲ್ಲಿ ನಿಜವಾಗ್ಲೂ ಸಂಗೀತಗೆ ಹುಷಾರಂತೂ ಆಗುತ್ತೆ. ಈ ವಿಷಯವನ್ನು ಕೇಳಿ ಇಲ್ಲಿ ನೆಲಕ್ಕೆ ಕುಸಿದು ಬೀಳ್ತಾರೆ ನಮ್ಮ ಅಜಿತ್ ಅವರು. ಭೂಮಿ ಹೇಳಿರ್ತಕ್ಕಂಥ ಪ್ರತಿಯೊಂದು ಮಾತು ಕೂಡ ಸಂಗೀತಮ್ಮನವರು ಕೇಳಿಸ್ಕೊಂಡಿದ್ದಾರೆ. ಹಾಗಾದರೆ ಅಜಿತ್ ಮತ್ತು ಭೂಮಿನ ಒಂದು ಮಾಡ್ತಾರಾ? ಭೂಮಿನ ಮತ್ತೆ ಸೊಸೆ ಅಂತ ಮನೆಗೆ ಕರೆಸ್ಕೊಳ್ತಾರ? ಮತ್ತೆ ಭೂಮಿ ಮತ್ತು ಅಜಿತ್ ಒಂದಾಗ್ತಾರ? ನಿಜವಾಗ್ಲೂ ಕುತೂಹಲಕಾರಿ ಸಂಚಿಕೆಗಳಂತಲೇ ಹೇಳ್ಬೋದು. ಈ ಫ್ರಾಡ್ ಅಶ್ವಿನಿ ಆದಷ್ಟು ಬೇಗ, ಯಾಕಂದರೆ ಸತ್ಯನ ಹೆಂಗಾದರೂ ಮಾಡಿ ಭೂಮಿ ಮತ್ತು ಅಜಿತ್ನ ಒಂದು ಮಾಡಬೇಕು ಅಂತ ಶತಾಯಗತಾಯ ಪ್ರಯತ್ನ ಅಂತೂ ಪಡ್ತಾ ಇದ್ದಾರೆ. ಇಷ್ಟಕ್ಕೆಲ್ಲ ಕಾರಣ ಅಶ್ವಿನಿ ಅಂತ ನಮ್ಮ ಸತ್ಯನ ಅವರು ಅಜಿತ್ಗೆ ಹೇಳಿದರೆ ನಿಜಕ್ಕೂ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಕಾಂಟ್ರಾಕ್ಟ್ ಪೇಪರ್ ತೋರಿಸಿರೋದು ಅಶ್ವಿನಿ ಅನ್ನೋ ವಿಷಯ ನಮ್ಮ ಅಜಿತ್ಗೂ ಗೊತ್ತಿದೆ. ಅಜಿತ್ ಅವರೇನಾದರೂ ಇಷ್ಟಕ್ಕೆಲ್ಲ ಕಾರಣ ಈ ಅಶ್ವಿನಿ ಅಂತ ಅಜಿತ್ ಮುಂದೆ ಹೇಳಿದ ಮೇಲೆ ಭೂಮಿನ ಕ್ಷಮಿಸಿ ಮತ್ತೆ ಭೂಮಿ ಮತ್ತು ಅಜಿತ್ ಒಂದಾಗ್ತಾರೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಸದ್ಯಕ್ಕಂತೂ ದೇವಯಾನಿ, ಕುತಂತ್ರಿ ದೇವಯಾನಿ, ಅಶ್ವಿನಿ ತುಂಬ ಮೆರೀತಾ ಇದ್ದಾರೆ. ಈ ದುಷ್ಟರ ಬಣ್ಣ ಆದಷ್ಟು ಬೇಗ ಬಯಲು ಮಾಡಬೇಕು. ಬರೀ ದುಷ್ಟರಿಗೆ ಜೈ ಹಾಕ್ತಾ ಇದೆ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಹೇಳ್ತಾ ಇರ್ತೀನಿ, ಇಲ್ಲ ದೇವಯಾನಿಗೆ ಸಕ್ಸಸ್ ಸಿಗುತ್ತೆ, ಇಲ್ಲ ಅಶ್ವಿನಿಗೆ ಸಕ್ಸಸ್ ಸಿಗುತ್ತೆ. ಈಗೂ ಕೂಡ ಹಾಗೆ ಆಗಿರೋದು. ಅಶ್ವಿನಿ ಗೆದ್ದಿದ್ದಾಳೆ, ಪಾಪ ನಿಜವಾದ ಪ್ರೀತಿ ಸೋಲ್ತಾ ಇದೆ. ಇಲ್ಲಿ ನೀರಿಡ್ತಾ ಇದೆ. ಈ ಕಡೆ ಭೂಮಿದು ತಪ್ಪಿಲ್ಲ, ಅಜಿತ್ ತಪ್ಪಿಲ್ಲ. ಮಧ್ಯದಲ್ಲಿ ಇಬ್ಬರು ಮಧ್ಯೆ ಮೂರನೇದವರಿಗೆ ಲಾಭ ಅನ್ನೋಕ್ಕಿಂತ ಇಲ್ಲಿ ಸಂಗೀತಮ್ಮನವ್ರಿಗೆ ನಷ್ಟ ಆಗಿದೆ. ಸಾವು ಬದುಕಿನ ಮಧ್ಯೆ ಹೋರಾಡ್ತಕ್ಕಂಥ ತಾಯಿನೂ ಕೂಡ ಬದುಕಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ ನಮ್ಮ ಅಜಿತ್ ಅವರು. ಈಗ ಸೊಸೆ ಮತ್ತು ಮಗನ ಒಂದು ಮಾಡ್ತಾರೆ ಸಂಗೀತಮ್ಮನವರು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ಸತ್ಯಣ್ಣನ ಪ್ಲಾನ್ ಏನಾಗಿದೆ, ಈ ಅಶ್ವಿನಿ ಬಣ ಹೇಗೆ ಬಯಲಿಗೆ ಎಳಿತಾರೆ ಅನ್ನೋದನ್ನು ಕೂಡ ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ.